ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಇಂದು ಚಿತ್ರದುರ್ಗದ ಪ್ರವಾಸ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ರವೀಂದ್ರ ಅವರು ಕರ್ನಾಟಕ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕರ್ನಾಟಕ ಸರ್ಕಾರವು 13/5/2026ರಂದು ಒಳ ಮೀಸಲಾತಿಯನ್ನು ಅಳವಡಿಸಿ ಬಿಡುಗಡೆ ಮಾಡಿರುವ ರೋಸ್ಟರ್ ಬಿಂದು ಪಟ್ಟಿ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಈ ಪಟ್ಟಿ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರುವಂತಿದ್ದು, ಒಳ ಮೀಸಲಾತಿಯ ಮೂಲ ಉದ್ದೇಶವನ್ನೇ ಕುಗ್ಗಿಸುವ ರೀತಿಯಾಗಿದೆ ಎಂದು ಆರೋಪಿಸಿದರು. ಪರಿಶಿಷ್ಟ ಜಾತಿಯಲ್ಲಿನ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಸಿಗಲೆಂದು ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿದ್ದೇವೆ. ಬಲಿಷ್ಠ ಜಾತಿಗಳೊಂದಿಗೆ ಸ್ಪರ್ಧಿಸಿ ಅವಕಾಶ ಪಡೆಯಲು ಸಾಧ್ಯವಾಗದ ಕಾರಣ ಒಳ ಮೀಸಲಾತಿಯ ಬೇಡಿಕೆ ಮುಂದಿಟ್ಟಿದ್ದೆವು. ಆದರೆ ಈಗ ಮತ್ತೊಮ್ಮೆ 101 ಜಾತಿಗಳ ನಡುವೆ ಸ್ಪರ್ಧೆ ನಡೆಸುವ ಪರಿಸ್ಥಿತಿ ಉಂಟಾಗಿದ್ದು, ಅಲ್ಪಸಂಖ್ಯೆಯ ಹುದ್ದೆಗಳಿಗೆ ಅವಕಾಶ ಪಡೆಯಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಇದಲ್ಲದೆ ಪರಿಶಿಷ್ಟ ಜಾತಿ ಸಾಮಾನ್ಯ ಎಂಬ ಪದ ಬಳಕೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಟೀಕಿಸಿದ ಅವರು, ಸಂವಿಧಾನದಲ್ಲಿ ಇಲ್ಲದ ಪದಗಳನ್ನು ರಾಜಕೀಯ ಅಧಿಕಾರದ ಆಧಾರದಲ್ಲಿ ಜಾರಿಗೆ ತರುವುದು ಮೂಲ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಆತ್ಮಕ್ಕೆ ಧಕ್ಕೆ ಆಗದಂತೆ ಸರ್ಕಾರ ನಡೆದುಕೊಳ್ಳಬೇಕು. ಈ ರೋಸ್ಟರ್ ಬಿಂದು ಪಟ್ಟಿಯ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದರೆ ನ್ಯಾಯಾಂಗವು ಸರ್ಕಾರಕ್ಕೆ ತಕ್ಕ ಉತ್ತರ ನೀಡುವ ಸಾಧ್ಯತೆಯಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣ ಮಧ್ಯಪ್ರವೇಶಿಸಿ ರೋಸ್ಟರ್ ಬಿಂದುವಿನ ದೋಷಗಳನ್ನು ಸರಿಪಡಿಸಿ ಪರಿಶಿಷ್ಟ ಜಾತಿಯಲ್ಲಿನ 101 ಜಾತಿಗಳಿಗೂ ಸಾಮಾಜಿಕ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹಾದೇವಪ್ಪ ಅವರ ನಡೆ ಕುರಿತು ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ರವೀಂದ್ರ, 35 ವರ್ಷಗಳ ಹೋರಾಟಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಕೊನೆಗೂ ಕಾಂಗ್ರೆಸ್ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಅಣತಿಯಂತೆ ನಡೆದುಕೊಂಡು ಕರ್ನಾಟಕ ರಾಜ್ಯದ ಇಡೀ ಮಾದಿಗ ಸಮುದಾಯಕ್ಕೆ ಮರಣಶಾಸನ ಬರದಂತಾಗಿದೆ. 35 ವರ್ಷಗಳ ಹೋರಾಟಕ್ಕೆ ಎಳ್ಳು ನೀರು ಬಿಟ್ಟಿದೆ ಎಂದು ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಸಿ.ಎಸ್. ರವೀಂದ್ರ, ವಕೀಲರು, ಚಿತ್ರದುರ್ಗ. ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ಇಂದು ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿಯನ್ನು ಕಲ್ಪಿಸುವ ಸದುದ್ದೇಶದಿಂದ ಕರ್ನಾಟಕದ ನಡವಳಿಯ ಒಂದು ಪ್ರಸ್ತಾವನೆಯನ್ನು ಬಿಡುಗಡೆ ಮಾಡಿದೆ. ಕನ್ನಡ ನಾಡಿನ ಜೊತೆಗೆ ಈ ಒಂದು ಸರ್ಕಾರ ಮಾಡುತ್ತಿರುವಂಥ ತಪ್ಪುಗಳನ್ನು, ಸರ್ಕಾರ ಕೈಗೊಂಡಿರುವ ನಿರ್ಧಾರಗಳ ಬಗ್ಗೆ ತಮ್ಮ ಮುಂದೆ ಸವಿಸ್ತಾರವಾಗಿ ವಿವರಿಸಲು ನಾನು ಇಚ್ಛಿಸುತ್ತೇನೆ. ಬಂಧುಗಳೇ, ಸರ್ಕಾರ ಕರ್ನಾಟಕ ಪ್ರಸ್ತಾವನೆ ವಿಷಯದಲ್ಲೇ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರದ ಆದೇಶದ ಹಿನ್ನೆಲೆಯಲ್ಲಿ 56% ರಿಸರ್ವೇಷನ್ ಇದ್ದಂಥ 50% ಇಳಿಸಿ ಅದರೊಳಗೆ ಮೀಸಲಾತಿಯನ್ನು ಕಲ್ಪಿಸಿ ನಾವು ಇವತ್ತು ಆದೇಶವನ್ನು ಹೊರಡಿಸಿದೆ ಅಂತ ಹೇಳ್ತೇವೆ. ಸರ್ಕಾರದ ಗಮನಕ್ಕೆ ತರಲು ಬಯಸುತ್ತೇನೆ, ಕರ್ನಾಟಕ ಉಚ್ಚ ನ್ಯಾಯಾಲಯವು 56% ಇರುವ ಮೀಸಲಾತಿಯನ್ನು 50%ಗೆ ನಿಗದಿಗೊಳಿಸಿ ಆದೇಶವನ್ನು ಹೊರಡಿಸಿ ಅಂತ ಎಲ್ಲೂ ಕೂಡ ಆದೇಶವನ್ನು ಮಾಡಿಲ್ಲ. ಅದು ಇನ್ನೂ ಕೂಡ ಕೋರ್ಟಿನಲ್ಲಿ ವಿಚಾರಣೆಯ ಹಂತದಲ್ಲಿದ್ದು, ಅದಕ್ಕೆ ಕರ್ನಾಟಕ ಸರ್ಕಾರ ಸಮರ್ಥವಾದ ವಾದವನ್ನು ಮಂಡಿಸಿ ಏಕೆ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಗಳಿಗೆ 50%ಅನ್ನು ಏರಿಕೆ ಮಾಡಿ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿದ್ದೇವೆ ಎಂಬುದನ್ನು ಸಮರ್ಥಿಸಿಕೊಳ್ಳಬೇಕಾದಂಥ ಸರ್ಕಾರ ಅದನ್ನು ಸಮರ್ಥಿಸಿಕೊಳ್ಳದೆ ಕೊಟ್ಟಿರುವ ಮೀಸಲಾತಿಯನ್ನೇ ಕಡಿತಗೊಳಿಸಿ ಇಂದು ಮೀಸಲಾತಿಯನ್ನು ಹಂಚಲು ಹೊರಟಿದೆ. ಆದರೂ ಇದು ಕೊಂಡು ವಿಷಾದನೀಯವಾದ ಸಂಗತಿ. ಆದರೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಸತತ 35 ವರ್ಷಗಳಿಂದ ಒಂದು ಸಮುದಾಯ ಮೀಸಲಾತಿಯಲ್ಲಿ ನನಗೆ ಯಾವುದೇ ಸೌಲಭ್ಯ ದೊರೆತಿಲ್ಲ, ಆದ್ದರಿಂದ ನಮ್ಮಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ, ನಮಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಡೆಂದು ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸುಮಾರು 15 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಿ ಸುಪ್ರೀಂ ಕೋರ್ಟ್ನ ಮನವರಿಕೆ ಮಾಡಿ ಐತಿಹಾಸಿಕವಾದ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ನೀಡುವುದರ ಮೂಲಕ ಈ ಒಂದು ಶೋಷಿತ ಸಮುದಾಯಗಳಿಗೆ ಮೀಸಲಾತಿಯ ಒಳ ಮೀಸಲಾತಿಯನ್ನು ಕೇಳಿದ ವರ್ಗಕ್ಕೆ ಒಂದು ನ್ಯಾಯವನ್ನು ಕೊಡಿಸುವಂಥ ಆಶಾಕಿರಣವನ್ನು ನೀಡಿ ತೀರ್ಪನ್ನು ನೀಡಿತು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಳ್ಳಲು ಸಂಪುಟ ತೀರ್ಮಾನವನ್ನು ಕೈಗೊಂಡು ಒಳ ಮೀಸಲಾತಿಯನ್ನು ಕಲ್ಪಿಸಲು ಪರಿಶಿಷ್ಟ ಜಾತಿಗೆ ಒಂದು ಆಯೋಗವನ್ನು ನೇಮಿಸಿ ಆ ಆಯೋಗದಿಂದ ವರದಿಯನ್ನು ಪಡೆದುಕೊಟ್ಟರು ಕೂಡ ಅತ್ಯಂತ ವೈಜ್ಞಾನಿಕವಾದ ವರದಿಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದರೂ ಕೂಡ ಅದನ್ನು ಕೂಡ ನಿರ್ಲಕ್ಷಿಸಿ ಕ್ಯಾಬಿನೆಟ್ ಸಭೆಯಲ್ಲಿ ರಾಜಕೀಯ ತೀರ್ಮಾನವನ್ನು ಕೈಗೊಂಡು ಪರಿಶಿಷ್ಟ ಜಾತಿಯನ್ನ ಎಲ್ಲ ವರ್ಗಗಳಿಗೆ 5.25 ಬಲಗೈ ಸಮುದಾಯಕ್ಕೆ, 5.25 ಎಡಗೈ ಸಮುದಾಯಕ್ಕೆ, 4.50
ಕೊಲಂಬ ಲಂಬಾಣಿ ಮತ್ತು ಕೊರಚ ಕೊರಮಗಳಿಗೆ ನೀಡಿ ಮೀಸಲಾತಿ ಸೌಲಭ್ಯವನ್ನು ಹಂಚಿಕೆ ಮಾಡಿತ್ತು. ಇಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯ ಒಳ ಮೀಸಲಾತಿಯಿಂದ ಅನ್ಯಾಯವಾಗಿದೆ, ನಮಗೆ ನ್ಯಾಯವನ್ನು ಕೊಡಿಸಬೇಕು, ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಬೇಕು ಅಂತ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರುವಂಥ ಸಮಾಜಕ್ಕೆ ಮೇಲೆತ್ತುವ ಸ್ತರದಲ್ಲಿ ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಡುವ ಬದಲು ಆ ಒಂದು ಒಳ ಮೀಸಲಾತಿಯಲ್ಲೇ ಕೂಡ ಅನ್ಯಾಯವನ್ನು ಮಾಡಿ ಇಂದು ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಿರುವಂಥ ರೋಸ್ಟರ್ ಬಿಂದುವನ್ನು ನೋಡಿದಾಗ ಪರಿಶಿಷ್ಟ ಜಾತಿಗೆ 3 ಹುದ್ದೆಗಳಿಗಿಂತ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಾಮಾನ್ಯ ಪರಿಶಿಷ್ಟ ಜಾತಿ ಎಂದು ಪರಿಗಣಿಸಬೇಕೆಂದ ಅವೈಜ್ಞಾನಿಕವಾದ ಹಸಿರುವುದು ಅತ್ಯಂತ ಖಂಡನೀಯವಾದದ್ದು, ಇದು ದುರದೃಷ್ಟವಾದದ್ದು. ಏಕೆಂದರೆ ಭಾರತದ ಸಂವಿಧಾನದಲ್ಲಿ ಮೀಸಲಾತಿಗೆ ಅತ್ಯಂತ ಮಹತ್ವವಾದ ಒಂದು ಸ್ಥಾನವನ್ನು ನೀಡಲಾಗಿದೆ. ಯಾವುದೇ ಒಂದು ಸರ್ಕಾರ ಆಗಲಿ, ಯಾವುದೇ ಒಂದು ಆಡಳಿತ ನಡೆಸುವಂಥ ವ್ಯಕ್ತಿಗಳಾಗಲಿ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಆಗದಂತೆ ಆಡಳಿತವನ್ನು ನಡೆಸಬೇಕು. ಆ ಆಶಯಗಳಿಗೆ ವಿರುದ್ಧವಾಗಿ ಯಾವುದೇ ಒಂದು ಆದೇಶವನ್ನಾಗಲಿ, ಯಾವುದೇ ಒಂದು ನಡವಳಿಯನ್ನಾಗಿ ಮಾಡಬಾರದು. ಈ ಒಂದು SCಯಲ್ಲೇ ಪರಿಶಿಷ್ಟ ಸಾಮಾನ್ಯ ಎಂದು ಪದ ಬಳಸಿರುವುದು ಇದು ಸಂವಿಧಾನದ ಮೂಲ ಆಶಯಕ್ಕೆ ಅತ್ಯಂತ ಧಕ್ಕೆಯನ್ನು ತರುವಂಥ ವಿಷಯ. ಮೂಲ ಆಶಯವನ್ನು ತಿರುಚುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ಇದನ್ನು ಈ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಪದವನ್ನು ಎಲ್ಲ ವರ್ಗಗಳಿಗೂ ಕೂಡ ರೋಸ್ಟರ್ ಬಿಂದುವಿನಲ್ಲಿ ಆಗಿರುವಂಥ ಲೋಪವನ್ನು ಸರಿಪಡಿಸಿ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸಬೇಕು. ಈ ಒಳ ಮೀಸಲಾತಿಯ ಅರ್ಥವೇ ಎಲ್ಲ ವರ್ಗಗಳಿಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ನ್ಯಾಯಿಕವಾಗಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಮೇಲೆತ್ತುವಂಥ ಯೋಜನೆಯನ್ನು ತಲುಪಿದಂಥ ಸಾಮಾನ್ಯ ಸೌಲಭ್ಯವನ್ನು ಪಡೆದಂಥ ಸಮುದಾಯಗಳಿಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಟ್ಟು ಸಮವಾಗಿ ಅದನ್ನು ಸಾಮಾಜಿಕ ನ್ಯಾಯ ಕಲ್ಪಿಸುವ ಉದ್ದೇಶ. ಈ ಒಳ ಮೀಸಲಾತಿಯ ಅರ್ಥವನ್ನೇ ಕಳೆಯುವ ರೀತಿಯಲ್ಲಿ ಈ ರೋಸ್ಟರ್ ಬಿಂದುವನ್ನು